ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆ ಇದೇ ತಿಂಗಳ 21ರ ಭಾನುವಾರ ನಡೆಯಲಿದೆ. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಯೋಗಾನಂದ್, ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಶಂಕರಪ್ಪ ಸ್ಪರ್ಧೆ ಮಾಡಿದ್ದು, ಸಮಾಜದ ಏಳಿಗೆಗಾಗಿ ಯೋಗಾನಂದ್ ತಂಡ ಬೆಂಬಲಿಸುವಂತೆ ಮುಖಂಡರು ಮನವಿ ಮಾಡಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಸಭಾ ಚುನಾವಣೆ ದಿನಾಂಕ 21/7/2024ರಲ್ಲಿ ಶಾಂತಿನಿಕೇತನದಲ್ಲಿ ಈಗಾಗಲೇ ನಿಗದಿ ಆಗಿದೆ. ನಮ್ಮ ಜಿಲ್ಲಾ ಸ್ಪರ್ಧೆಗೆ ಜಿಲ್ಲಾ ಅಧ್ಯಕ್ಷನಾಗಿ ಎಚ್.ಎಸ್. ಯೋಗಾನಂದ್ ಅವರು ಅನುಭವಿಗಳು, ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಆ ಸಮಾಜ ಸೇವೆಯನ್ನು ಮಾಡಿ ಮತ್ತೆ ಅವ್ರಿಗೆ ಅವಕಾಶವನ್ನು ನಮ್ಮ ಸಮಾಜ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಭಾಳ ವಿಷಾದನೀಯವಾಗುತ್ತೆ ಅನ್ನೋ ಉದ್ದೇಶದಿಂದ ಅವರ ಸ್ಪರ್ಧೆಗೆ ನಾವೆಲ್ಲರೂ ಕೂಡ ಸಮ್ಮತಿಸಿ ಅದೇ ರೀತಿಯಾಗಿ ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕಂತಕ್ಕಂಥ ಈ ಸಮಾಜ ಹಾಗೂ ಸದಸ್ಯರುಗಳು ನಿರ್ಧಾರ ಆಗಿದೆ. ಅದೇ ರೀತಿಯಾಗಿ ಆ ಒಂದು ಜಿಲ್ಲಾ ನಿರ್ದೇಶಕರ ಸ್ಥಾನಕ್ಕೆ 10 ಜನ ಮಹಿಳಾ ನಿರ್ದೇಶಕರು, 20 ಜನ ಪುರುಷ ನಿರ್ದೇಶಕರು ಕೂಡ ನಿಂತಿದ್ದಾರೆ. ಅವನು ಕೂಡ ಅತ್ಯಧಿಕ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ತೀವಿ ಅಂತೇಳಿ ಈಗಾಗಲೇ ಸಮಾಜದ ಸದಸ್ಯರುಗಳು ತೀರ್ಮಾನ ಮಾಡಿದ್ದಾರೆ. ಆ ಒಂದು ತೀರ್ಮಾನದಂತೆ ತಾಲೂಕು ಸ್ಪರ್ಧೆಗೆ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಭಾದ ತಾಲೂಕು ಘಟಕದ ಎಂ.ಎಸ್. ಶಂಕರಪ್ಪನವರು ಸ್ಪರ್ಧೆ ಮಾಡಿದ್ದಾರೆ. ಅವ್ರನ್ನೂ ಕೂಡ ಈ ಸಮಾಜ ಭಾಳ ಅತ್ಯುನ್ನತ ಮಟ್ಟದಿಂದ ಗೆಲ್ಲಿಸ್ತೀವಿ ಅಂತಕ್ಕಂಥ ಆಶ್ವಾಸನೆಗಳನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ. ಅವ್ರಿಗೆ ನಾವೆಲ್ಲರೂ ಕೂಡ ಈ ಸಮಾಜನ ನಾನು ವಿನಯವಾಗಿ ವಿನಯವಾಗಿ ಕೇಳ್ಕೊಳ್ತಕ್ಕಂಥದ್ದು, ಸೇವಾ ಮನೋಭಾವ ಇರತಕ್ಕಂಥ ಎಂ.ಎಸ್. ಶಂಕರಪ್ಪನವರಿಗೆ ಜಯಶೀಲರನ್ನಾಗಿ ಮಾಡಿ ಅವರ ಕಾರ್ಯ ಈ ಸಮಾಜಕ್ಕೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಒಟ್ಟಾರೆ ಅಭಿಪ್ರಾಯ. ಅದೇ ರೀತಿಯಾಗಿ ಮಹಿಳಾ ತಾಲೂಕು ಘಟಕಕ್ಕೆ ಮಹಿಳಾ ನಿರ್ದೇಶಕರಾಗಿ 7 ಜನರು ಮತ್ತು 13 ಜನರು ಕೂಡ ಪುರುಷ ನಿರ್ದೇಶಕರು ಕೂಡ ಸ್ಪರ್ಧೆ ಮಾಡಿದ್ದಾರೆ. ಈಗಾಗಲೇ ಪತ್ರಿಕಾ ಮಾಧ್ಯಮಕ್ಕೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಮುಟ್ಟಿಸಿದ್ದಾರೆ. ಒಟ್ಟಾರೆ ಹೇಳ್ತಕ್ಕಂಥದ್ದಿಷ್ಟೇ, ಈ ಸಮಾಜ ಯಾವಾಗಲೂ ಕೂಡ ಐಕ್ಯತೆಯಿಂದ, ಹೊಂದಾಣಿಕೆಯಿಂದ ಈ ಸಮಾಜಕ್ಕೆ ನ್ಯಾಯ ಕೊಡುವಂತಹ ಆದರ್ಶ ಬಸವಣ್ಣನವರ ಕಾಲದಿಂದಲೂ ಕೂಡ ಈ ತನಕ ಅವರ ಸಂದೇಶದಲ್ಲಿ ಐಕ್ಯತೆಯನ್ನು, ಸಮಾನತೆಯನ್ನು, ಸಂದೇಶವನ್ನು ಸಾರ್ತಕ್ಕಂಥ ಈ ಸಮಾಜದಲ್ಲಿ ಒಡೆದು ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಭಾಳ ವಿಷಾದನೀಯ. ಇಂಥದಕ್ಕೆ ಅವಕಾಶ ಇನ್ನು ಮುಂದೆ ಕೊಡಬಾರ್ದು. ಈಗ ಕೊಟ್ಟಿರೋದ್ರಿಂದ 21ನೇ ತಾರೀಕು ಅತ್ಯಂತ ಎಚ್.ಎಸ್. ಯೋಗಾನಂದ್ ಜಿಲ್ಲಾಧ್ಯಕ್ಷರಾಗಿ, ತಾಲೂಕು ಅಧ್ಯಕ್ಷರಾಗಿ ಎಂ.ಎಸ್. ಶಂಕರಪ್ಪ ಅವರನ್ನು ಅತ್ಯಧಿಕ ಮತಗಳಿಂದ ಗೆಲ್ಲಿಸಬೇಕು. ಜಿಲ್ಲಾ ನಿರ್ದೇಶಕರನ್ನ ಮತ್ತು ತಾಲೂಕು ನಿರ್ದೇಶಕರನ್ನ ಸೇವೆ ಮಾಡೋದಕ್ಕೆ ಸಮಾಜದಲ್ಲಿ ಉಪಯೋಗಿಸ್ಕೋಬೇಕಂತ ಹೇಳಿ ನಾನು ಇಡೀ ರಾಮನಗರ ಜಿಲ್ಲಾ ನಾನು ಅತ್ಯಂತ ವಿನಯವಾಗಿ, ನಮ್ರತೆಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಹೆಚ್ಚು ಸಹಾಯ ಮಾಡಬೇಕು, ಅವ್ರನ್ನ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತೇಳಿ ನಾನು ಅವ್ರನ್ನ ಸವಿನಯ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ದಿನಾಂಕ 21ನೇ ತಾರೀಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಮನಗರ ಜಿಲ್ಲಾ ಘಟಕಕ್ಕೆ ಅನಿವಾರ್ಯವಾಗಿ ಚುನಾವಣೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರ ಸ್ಥಾನದ ಆಕಾಂಕ್ಷಿ ಮತ್ತು ಅಭ್ಯರ್ಥಿಯೂ ಆಗಿರ್ತಕ್ಕಂಥ ನನ್ನ ಪರವಾಗಿ ನಮ್ಮ ಧಾರ್ಮಿಕ ಗುರುಗಳು ಮತ್ತು ಸಮಾಜದ ಮುಖಂಡರುಗಳೆಲ್ಲರೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಮೊದಲಿಗೆ ನಾನು ನನ್ನ ಪೂಜ್ಯ ಜಗದ್ಗುರುಗಳಾದಂಥ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ರಾಮನಗರ ಜಿಲ್ಲೆಯ ಎಲ್ಲ ಹರಗುರು ಚರಮೂರ್ತಿಗಳ ಪಾದಗಳಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಸಮಾಜದ ಬಾಂಧವರಲ್ಲಿ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ. ಈಗಾಗಲೇ ಎಲ್ಲ ವಿಚಾರಗಳನ್ನು ಮುಖಂಡರುಗಳು ತಿಳಿಸಿದ್ದಾರೆ. ನಾಳೆ ಇಲ್ಲ ನಾಡಿದ್ದೇ ಚುನಾವಣೆ ಇರೋದರಿಂದ ಈ ಒಂದು ಸಮಾಜದ ದೃಢ ಸಂಕಲ್ಪಕ್ಕಾಗಿ, ಈ ಒಂದು ಸಮಾಜದ ಅಭಿವೃದ್ಧಿಗಾಗಿ, ಈ ಒಂದು ಸಮಾಜಕ್ಕೆ ಮುಂದೆ ಸಲ್ಲಿಸಬೇಕಾಗಿರ್ತಕ್ಕಂಥ ಒಂದು ಸೇವೆಯನ್ನು ನಾನು ಈಗಾಗಲೇ ಪ್ರಣಾಳಿಕೆ ರೂಪದಲ್ಲಿ ಇಡೀ ಜಿಲ್ಲೆಗೆ ತಲುಪಿಸಿದ್ದೇವೆ. ಇದಕ್ಕೆ
ಇದಕ್ಕೆ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನ ನನ್ನ ಮೇಲೆ ಅವರೆಲ್ಲರೂ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನೀನಿನ್ನೂ ಯುವಕ, ಸಮಾಜದ ಎಲ್ಲ ಧರ್ಮಗುರುಗಳು ಮತ್ತು ನಾವೆಲ್ಲ ಮುಖಂಡರುಗಳು ನಿನ್ನ ಮೇಲೆ ಈ ಜವಾಬ್ದಾರಿಯನ್ನು ನೀಡ್ತಾ ಇದ್ದೀವಿ. ನಮ್ಮೆಲ್ಲರ ಸಹಕಾರದೊಂದಿಗೆ ಮುಂದಿನ 5 ವರ್ಷದ ಒಳಗಡೆ ಇವೆಲ್ಲ ಕರ್ತವ್ಯಗಳನ್ನು ನೀನು ನಿಭಾಯಿಸಿ ಯಾವುದೇ ಮಾತನಾಡೋಂಗಿಲ್ಲ. ನೀನು ಮಾಡ್ತಕ್ಕಂಥ ಕೆಲಸವೇ ನಿನಗೆ ಹೆಸರನ್ನು ಬರಬೇಕು, ಅದೆಲ್ಲ ನಮ್ಮ ಹೆಸರಾಗಬೇಕು ಅಂತೇಳಿ ಏನು ಬಸವಣ್ಣನವರ ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ನಾಣ್ಣುಡಿ ಇದೆ. ಆ ರೀತಿ ಒಂದು ಜವಾಬ್ದಾರಿಯನ್ನು ನನ್ನ ಮೇಲೆ ಎಲ್ಲರೂ ಕೂಡ ಹೊರಿಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾನು ಕೂಡ ವೀರಶೈವ ಲಿಂಗಾಯತ ಸಮಾಜವನ್ನು ಇಡೀ ರಾಮನಗರ ಜಿಲ್ಲೆಯಾದ್ಯಂತ 90% ಪ್ರತಿ ಮನೆಗೆ, ಪ್ರತಿ ಗ್ರಾಮಕ್ಕೆ ಭೇಟಿ ಮಾಡುವಂಥ ಕಡಿಮೆ ಅವಧಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ನಾನು ಮತ್ತು ಶಂಕರಪ್ಪನವರು, ನಮ್ಮ ಮುಖಂಡರು ಮತ್ತು ನಮ್ಮ ಎಲ್ಲ ನಿರ್ದೇಶಕರ ತಂಡ ಈಗಾಗಲೇ ಮಾಡಿದ್ದೇವೆ. ಅನಿವಾರ್ಯವಾಗಿ ಏನಾದರೂ ಕೆಲವು ಕಡೆ ಹಳ್ಳಿಗಳು, ಕೆಲವು ಕಡೆ ಮನೆಗಳಿಗೆ ನಾನೇನಾದರೂ ಬಂದಿಲ್ಲ ಅಂದರೆ ದಯಮಾಡಿ ಮಾಧ್ಯಮದವರಲ್ಲಿ ಕೈ ಮುಗಿದು ಮನವಿ ಮಾಡ್ತೇನೆ. ಅವ್ರಿಗೂ ಕೂಡ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ, ಚುನಾವಣೆ ಕಳೆದ ನಂತರ ತಾವೆಲ್ಲರೂ ಹೆಚ್ಚಿನ ಮತಗಳ ಅಂತರದಲ್ಲಿ ನನ್ನನ್ನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮತ್ತು ನಮ್ಮ ತಂಡದ ಎಲ್ಲ 30 ಜನ ಸದಸ್ಯರಿಗೆ ಹೆಚ್ಚು ಮತಗಳ ಅಂತರದಲ್ಲಿ ಜಯಶೀಲನಾಗಿ ಮಾಡಿ, ನಾನು ಮತ್ತೊಮ್ಮೆ ಏನು ಕಳೆದ 10-12 ದಿವಸಗಳಿಂದ ತಮ್ಮೆಲ್ಲರನ್ನೂ ಕೂಡ ಬಂದು ಪ್ರತಿ ಹಳ್ಳಿನಲ್ಲಿ, ಪ್ರತಿ ಮನೆಯಲ್ಲಿ ಭೇಟಿ ಮಾಡಿ ನನ್ನ ಮುಖಪರಿಚಯವನ್ನು ಮಾಡಿಕೊಂಡಿದ್ದೀನಿ. ತಮ್ಮೆಲ್ಲರ ಸೇವೆ ಮಾಡೋಕ್ಕಾಗಿ ನಾನು ಬಂದಿದ್ದೇನೆ. ಸಮಾಜದ ಗುರುಗಳು, ಮುಖಂಡರುಗಳು ನನ್ನ ಕಳಿಸಿದ್ದಾರೆ. ಸಮಾಜದ ಆಸ್ತಿಗೆ, ಸಮಾಜದ ರಕ್ಷಣೆಗೆ, ಸಮಾಜದ ಕೆಲಸಕ್ಕೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ತಾವೆಲ್ಲರೂ ಹೆಚ್ಚು ಮತಗಳ ಅಂತರದಲ್ಲಿ ನನ್ನ ಜಯಶೀಲರನ್ನಾಗಿ ಮಾಡಬೇಕು. ನಂತರದ ನನ್ನನ್ನು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಂಥ ಶಂಕರಪ್ಪನವ್ರನ್ನ ಮತ್ತೊಮ್ಮೆ ನಾವಿಬ್ಬರೂ ಕೂಡ ಒಟ್ಟಾಗಿ ಪ್ರತಿ ಮನೆ ಬಾಗಿಲಿಗೆ ನಾವು ಬಂದು ತಮ್ಮ ಏನು ನಮ್ಮನ್ನು ಜಯಶೀಲರನ್ನಾಗಿ ಮಾಡ್ತೀರಿ ಅದರ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ನನ್ನ ತಂಡ ಇರ್ಬೋದು ಮತ್ತು ಶಂಕರಪ್ಪನವ್ರ ತಂಡ ಇರ್ಬೋದು, ನಾವೆಲ್ಲರೂ ಕೂಡ ಮತ್ತೆ ಪ್ರತಿ ಗ್ರಾಮಗಳಿಗೆ ಭೇಟಿ ಮಾಡ್ತೀವಿ ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ತಾ, ಮತ್ತೊಮ್ಮೆ ನಮ್ಮ ವೀರಶೈವ ಸಮಾಜದ ಎಲ್ಲ ಬಂಧುಗಳಲ್ಲಿ ನನ್ನ ಮನವಿ ಇಷ್ಟೇ. ಚುನಾವಣೆ ಯಾತಕ್ಕೆ ಗೊತ್ತು ಅಂತಕ್ಕಂಥ ವಿಚಾರ ತಮಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ. ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಲ್ಲ, ದೊಡ್ಡವರೆಲ್ಲ ಮಾತಾಡಿದ್ದಾರೆ. ನನ್ನ ಒಂದು ಮನವಿ, ತಾಲ್ಲೂಕಿಗೆ ನಮ್ಮ MS ಶಂಕರಪ್ಪನವರು ಅವರ ಕ್ರಮ ಸಂಖ್ಯೆ 2 ಮತ್ತು ಅವರ ತಂಡ 20 ಜನ, ಜಿಲ್ಲೆಗೆ ನನ್ನ ಕ್ರಮ ಸಂಖ್ಯೆ 1 HS ಯೋಗಾನಂದ ಮತ್ತು ನನ್ನ ತಂಡದ 30 ಜನ, ಎಲ್ಲ ಅಭ್ಯರ್ಥಿಗಳಿಗೂ ತಾವು ಹೆಚ್ಚಿನ ಮತಗಳನ್ನು ನೀಡಬೇಕು. ಜೊತೆಗೆ ಈಗಾಗಲೇ ಪ್ರತಿ ಮನೆಗೆ ನನ್ನ ಒಂದು ಪಾಂಪ್ಲೆಂಟ್ ಎಲ್ರಿಗೂ ತಲುಪಿದೆ. ನಾನು ಏನು ಕೆಲಸ ಮಾಡಬೇಕು ಅಂತೇಳಿ ಹಿರಿಯರು, ಮಠಾಧೀಶರು ನನಗೆ ಜವಾಬ್ದಾರಿಯನ್ನು ಹಾಕಿದ್ದಾರೆ. ಆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಹಾಗಾಗಿ ನಮ್ಮ ಸಮಾಜದ ಸಂಘಟನೆಗೆ, ಧರ್ಮ ಮತ್ತು ಸಂಸ್ಕಾರಕ್ಕೆ ನನಗೆ ಮತ್ತು ಶಂಕರಪ್ಪನವ್ರ ತಂಡಕ್ಕೆ ತಾವೆಲ್ಲರೂ ಕೂಡ ಹೆಚ್ಚು ಮತಗಳ ಅಂತರದಿಂದ ಜಯಶೀಲರನ್ನಾಗಿ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲೂ ನನ್ನ ಕಳಕಳಿಯ ಮನವಿಯನ್ನು ಮಾಡ್ತಾ ಎಲ್ರಿಗೂ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.